ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವೋಟರ್ ಐ ಡಿ ಮಾಡಿಸೋದು ಹೇಗೆ, ಅದಕ್ಕಿರೋ ಮಾರ್ಗಗಳೇನು, ಆನ್ಲೈನ್ನಲ್ಲೂ ಅರ್ಜಿ ಹಾಕಬಹುದಾ, ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇವೆ. ಸೊ ವೋಟರ್ ಐ ಡಿ ಇಲ್ಲದೆ ಇರೋರು ಅಥವಾ ಹೊಸದಾಗಿ ಮತದಾನ ಮಾಡೋಕ್ಕೆ ಸಜ್ಜಾಗಿರೋ ಯುವ ಜನತೆ ಈ ವಿಡಿಯೋವನ್ನು ತಪ್ಪದೆ ನೋಡಿ, ಜೊತೆಗೆ ಅಗತ್ಯ ಇರೋರಿಗೆ ಶೇರ್ ಮಾಡಿ. ಇಲ್ಲಿ ಯಾವೆಲ್ಲ ಪ್ರಾಸೆಸ್ ಇರುತ್ತೆ, ಯಾರ್ಯಾರು ವೋಟರ್ ಐ ಡಿ ಮಾಡ್ಸಕ್ಕೆ ಆಗಲ್ಲ, ಬೇರೆ ಕಡೆ ಇರೋರು ಅಡ್ರೆಸ್ ಚೇಂಜ್ ಮಾಡಿಸ್ಬೋದಾ, ಹಳ್ಳಿಯಿಂದ ಸಿಟಿಗೆ ಬಂದು ವಾಸ ಮಾಡ್ತಿರೋರು ಸಿಟಿಯಿಂದಲೇ ಅವರ ಊರಿನ ಓಟನ್ನು ಚಲಾಯಿಸ್ಬೋದಾ, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಎಲ್ಲಕ್ಕಿಂತ ಮೊದಲು ಭಾರತದಲ್ಲಿ ಯಾರೆಲ್ಲ ವೋಟ್ ಮಾಡಬಹುದು, ಯಾರಿಗೆ ಅರ್ಹತೆ ಇದೆ ಇಲ್ಲ ಅಂತ ನೋಡ್ಬಿಡೋಣ. ಅರ್ಹತೆ ಯಾರಿಗೆಲ್ಲ ಇದೆ ಅಂದರೆ, ಮೊದಲಿಗೆ ಅವರು ಭಾರತದ ಪ್ರಜೆಯಾಗಿರಬೇಕು. ಜೊತೆಗೆ ಜನವರಿ 1ರ ಒಳಗೆ, ಅಂದರೆ ಈಗಿನ ಸಂದರ್ಭಕ್ಕೆ, ಈ ವಿಡಿಯೋ ರೆಕಾರ್ಡ್ ಆಗ್ತಿರೋ ದಿನದ ಸಂದರ್ಭಕ್ಕೆ ಹೇಳೋದಾದ್ರೆ 18 ವರ್ಷ ತುಂಬಿರಬೇಕು. ಜನವರಿ 1ರ ಒಳಗೆ ಜನರಲ್ ಆಗಿ 18 ವರ್ಷ ಕಂಪ್ಲೀಟ್ ಆದವರು ಅಂತ ಅಂದ್ಕೊಳ್ಳಿ. ಚುನಾವಣಾ ಮತಕ್ಷೇತ್ರದ ನಿವಾಸಿ ಆಗಿರಬೇಕು. ಅಂದರೆ ಈಗ ನೀವು ಯಾವ ಕ್ಷೇತ್ರದಲ್ಲಿ ಮತದಾನ ಮಾಡಬೇಕು ಅಂತ ಬಯಸ್ತೀರೋ ನೀವು ಅಲ್ಲಿನ ನಿವಾಸಿಗಳು ಆಗಿರಬೇಕು. ಈ ಮೇಲಿನ ಅರ್ಹತೆಗಳನ್ನು ಪ್ರೂವ್ ಮಾಡೋಕ್ಕೆ ನೀವು ಪ್ರೂಫ್ ಕೊಡಬೇಕು. ಇಷ್ಟಾದರೆ ನೀವು ವೋಟರ್ ಐ ಡಿಯನ್ನು ಮಾಡಿಸೋಕೆ ಅರ್ಹರಾಗ್ತೀರಾ. ಆದರೆ ಒಂದಷ್ಟು ಲಿಮಿಟೇಷನ್ಸ್ ಕೂಡ ಇದೆ. ಮಿತಿಗಳು ಯಾವುದು ಅಂದರೆ, ಮೊದಲಿಗೆ ಬೇರೆ ದೇಶದ ಪ್ರಜೆಗಳಿಗೆ ಭಾರತದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸೋ ಹಕ್ಕಿರಲ್ಲ. ಲೋಕಸಭಾ ಚುನಾವಣೆ, ವಿಧಾನಸಭೆ ಚುನಾವಣೆ, ಯಾವುದೇ ಚುನಾವಣೆ ಆಗಿರಲಿ, ಎಲೆಕ್ಷನ್ನಲ್ಲಿ ಪಾಲ್ಗೊಳ್ಳೋ ವೋಟಿಂಗ್ ಪವರ್ ಇರಲ್ಲ. ಮಾನಸಿಕವಾಗಿ ಅಸ್ವಸ್ಥರಾಗಿರೋರು ಅಥವಾ ಅನ್ಸೌಂಡ್ ಮೈಂಡ್ಗಳಿಗೆ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದನ್ನು ನಿರ್ಬಂಧಿಸಬಹುದು. ಯಾಕಂದರೆ ಅವರು ತಮ್ಮ ನಾಯಕರನ್ನು ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡೋ ಸಾಮರ್ಥ್ಯ ಹೊಂದಿಲ್ಲ ಅಂತ ಸಾಬೀತಾದರೆ ಆ ರೀತಿ ಅವರನ್ನು ನಿರ್ಬಂಧಿಸ್ಬೋದು. ಜೊತೆಗೆ ಭ್ರಷ್ಟಾಚಾರ, ಚುನಾವಣೆಗೆ ಸಂಬಂಧಪಟ್ಟ ಅಕ್ರಮಗಳು ಹಾಗೂ ಯಾವುದೇ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಸಾಬೀತಾಗಿ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿರೋರು ಕೂಡ ವೋಟ್ ಆಗಲಿಕ್ಕಿದೆ, ಕಳಿಸು ನನ್ನನ್ನು ಅಂತ ಹೇಳೋ ಹಾಗಿಲ್ಲ. ಅವರಿಗೆ ವೋಟಿಂಗ್ ಪವರ್ ಇರಲ್ಲ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನ ಅಡಿಯಲ್ಲಿ, ಅಂದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಅಪರಾಧಿಗಳಿಂದ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ. ಸೊ ಈಗ ನಿಮಗೆ ಕ್ಲಿಯರ್ ಆಗಿರುತ್ತೆ ಯಾರು ವೋಟ್ ಹಾಕ್ಬೋದು, ಯಾರು ಹಾಕಂಗಿಲ್ಲ ಅಂತ. ವೋಟರ್ ಐ ಡಿ ಮಾಡಿಸೋದು ಹೇಗೆ? 2 ರೀತಿಯಲ್ಲಿ ಅವಕಾಶ ಇದೆ. ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಮೊದಲಿಗೆ ಆಫ್ಲೈನ್ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಕರು ಇವರೆಲ್ಲ ವೋಟರ್ ಐ ಡಿ ಮಾಡಿಸೋ ಜವಾಬ್ದಾರಿಯನ್ನು ಅವ್ರಿಗೆ ಕೊಡಲಾಗುತ್ತೆ ಸಾಮಾನ್ಯವಾಗಿ. ಆದರೆ ಎಲ್ಲ ಕಡೆ ಹಾಗೇ ಇರಲ್ಲ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಫಾರ್ಮ್ 6 ಅನ್ನೋ ಫಾರ್ಮನ್ನು ಕಲೆಕ್ಟ್ ಮಾಡ್ಕೋಬೇಕು. ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಥವಾ ERO ಇದನ್ನು ಇಶ್ಯೂ ಮಾಡ್ತಾರೆ. ಅಥವಾ ಬೂತ್ ಲೆವೆಲ್ ಆಫೀಸರ್ ಇರ್ತಾರೆ, BLO ಅಂತ, ಅವರ ಹತ್ರ ಕೂಡ ಈ ಫಾರ್ಮ್ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲ ತಾಲೂಕು ಆಫೀಸಲ್ಲೂ ಕೂಡ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಆನ್ಲೈನ್ನಲ್ಲೂ ಈ ಫಾರ್ಮ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಮುಂದಿನ ಸ್ಟೆಪ್ಸ್ನಲ್ಲಿ ಈ ಫಾರ್ಮನ್ನು ಫಿಲ್ ಮಾಡಬೇಕು. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇರುತ್ತೆ ಫಾರ್ಮ್. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಭಾಷೆ, ನಿಮ್ಮ ರಾಜ್ಯ, ಹಾಗೆ ನಿಮ್ಮ ಸರ್ನೇಮ್ ಒಂದು ವೇಳೆ ಯಾರಾದರೂ ಇಟ್ಕೊಂಡಿದ್ರೆ, ಹಾಗೆ ಮೊಬೈಲ್ ನಂಬರ್, ನಿಮ್ಮ ಶಿಕ್ಷಣ, ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಈ ಥರ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಫಿಲ್ ಮಾಡಿದ್ಮೇಲೆ ಇದರ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ನ ಕಲರ್ ಫೋಟೋ, ಇದರ ಜೊತೆಗೆ ನಿಮ್ಮ ವಯಸ್ಸು ಹಾಗೂ ನಿಮ್ಮ ವಾಸ ಸ್ಥಳಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಬೇಕಾಗುತ್ತೆ. ಉದಾಹರಣೆಗೆ ವಯಸ್ಸು ಅಂತ ಬಂದಾಗ ಆಧಾರ್ ಕಾರ್ಡ್ ಇರುತ್ತೆ, ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಬ್ಯಾಂಕ್ ಪಾಸ್ಬುಕ್ ಇರುತ್ತೆ. ಸೊ ಅದನ್ನೆಲ್ಲ ಕೊಡಬೇಕಾಗತ್ತೆ. ಇನ್ನು ಆನ್ಲೈನ್ನಲ್ಲಿ ಮಾಡ್ತೀನಿ ಅಂದರೆ www.nvsp.in ಅಂತ ಎಲೆಕ್ಷನ್ ಕಮಿಷನ್ ಅವರ ವೆಬ್ಸೈಟ್ ಇದೆ. ಅಲ್ಲಿ ಈ ಫಾರ್ಮ್ 6 ಸಿಗುತ್ತೆ. ಅಲ್ಲೂ ಕೂಡ ನೀವು ಈ ಫಾರ್ಮ್ 6 ತಗೊಂಡು ಫಿಲ್ ಮಾಡ್ಬೋದು. ಆಫ್ಲೈನ್ನವರು ಅದನ್ನು ಪೋಸ್ಟ್ ಮೂಲಕ ಸೆಂಡ್ ಮಾಡ್ಬೋದು. ಆನ್ಲೈನ್ ಆದರೆ ಅಲ್ಲೇ ಆನ್ಲೈನ್ ಮುಖಾಂತರವೇ ಸಬ್ಮಿಟ್ ಮಾಡ್ಬೋದು. ಇದಾದ ನೀವು ಕಳಿಸಿದ ದಾಖಲೆಗಳ ವೆರಿಫಿಕೇಷನ್ ನಡೆಯುತ್ತೆ. ನಿಮ್ಮ ದಾಖಲೆಗಳನ್ನು ಚುನಾವಣಾಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ನಿಮ್ಮ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದ್ದರೆ ನಿಮಗೆ ID ಕಾರ್ಡ್ ಇಶ್ಯೂ ಆಗುತ್ತೆ. ಅದನ್ನು ಎಪಿಕ್ ಅಂತ ಕರೀತಾರೆ. ಎಪಿಕ್ ಅಂತ ಹೇಳಿದ್ರೆ ಸಿನಿಮಾಗಳಿಗೆಲ್ಲ ಹೇಳ್ತಾರಲ್ಲ, ಆ ಥರ ಎಪಿಕ್ ಅಲ್ಲ. ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಇದರ ಫುಲ್ ಫಾರ್ಮ್. ಇದನ್ನು ಅವರಾಗೆ ಬಂದು ನಿಮಗೆ ಕೊಡ್ತಾರೆ, ಅಥವಾ ಆಫೀಸಿಂದ ನಿಮಗೆ ಕಾಲ್ ಬರುತ್ತೆ, ನೀವೇ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೋಬೋದು. ಅಲ್ಲಿಗೆ ನಿಮ್ಮ ಐಡೆಂಟಿಟಿ ಕಾರ್ಡ್, ವೋಟರ್ ID ಕಾರ್ಡ್ ಪಡೆಯೋ ಕೆಲಸ ಕಂಪ್ಲೀಟ್ ಆಗುತ್ತೆ.
ತೊಂದರೆ ಆದರೆ ಏನು ಮಾಡೋದು? ಓಕೆ, ಎಲ್ಲ ಕೊಟ್ಟಿರ್ತೀನಿ, ನನಗೆ ನನ್ನ ವೋಟರ್ ಐಡಿಯಲ್ಲಿ ಸಮಸ್ಯೆ ಆಗಿದೆ, ಅಥವಾ ನನ್ನ ಎಲೆಕ್ಟೋರಲ್ ರೋಲಲ್ಲಿ ನನ್ನ ಹೆಸರೇ ಇಲ್ಲ, ಅಥವಾ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ನನ್ನ ಹೆಸರನ್ನು ಚೇಂಜ್ ಮಾಡಿಸ್ಬೇಕು, ಆಗ ಏನು ಮಾಡೋದು? ಅಥವಾ ಯಾರೋ ಮೃತಪಟ್ಟಿದ್ದಾರೆ, ಅವರ ಹೆಸರನ್ನು ತೆಗೆಸಬೇಕು, ಆಗ ಏನು ಮಾಡೋದು? ಈ ಪ್ರಶ್ನೆ ನಿಮಗೆ ಮೂಡ್ಬೋದು. ಅದಕ್ಕೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದಕ್ಕೂ ಆನ್ಸರ್ ಇದೆ. ಫಾರ್ಮ್ ನಂಬರ್ 7. ಈ ಫಾರ್ಮ್ ನಂಬರ್ 7 ಏನು ಅಂದರೆ, ಒಂದು ವೇಳೆ ನೀವು ನಿಮ್ಮ ರೆಸಿಡೆನ್ಸನ್ನು ಶಿಫ್ಟ್ ಮಾಡಿದಾಗ, ಮನೆಯನ್ನು ಶಿಫ್ಟ್ ಮಾಡಿದಾಗ, ಅಥವಾ ಯಾರಾದರೂ ತೀರು ಹೋಗಿದ್ರೆ ಆದರೂ ಅವರ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆ ಅನ್ನೋದು ಕಂಡು ಬಂದಾಗ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಮತದಾನ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಬಂದಾಗ ಈ ಫಾರ್ಮ್ ತುಂಬಿ ಕಳಿಸ್ಬೇಕು. ಎಲ್ಲಿ ಕಳಿಸ್ಬೇಕು? ERO ಅಂದರೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಗೆ ಕಳಿಸ್ಬೋದು, ಅಥವಾ AERO ಅಂದರೆ ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ ಅವ್ರಿಗೆ ಕಳಿಸ್ಬೋದು, ಅಥವಾ ಆನ್ಲೈನ್ನಲ್ಲೂ ಕೂಡ ಇದನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಫಾರ್ಮ್ ನಂಬರ್ 7 ಫಿಲ್ ಮಾಡೋದು ಹೇಗೆ? ಫಾರ್ಮ್ನಲ್ಲಿ ಯಾರ ಹೆಸರು ಡಿಲೀಟ್ ಆಗಿರುತ್ತೆ ಅಥವಾ ಹೊಸದಾಗಿ ಸೇರಿಸಬೇಕು, ಅಥವಾ ಯಾವ ವ್ಯಕ್ತಿಗೆ ಏನು ತೊಂದರೆ ಆಗಿದೆ ಅವರ ಡೀಟೇಲನ್ನು ಕೊಡಬೇಕು. ಉದಾಹರಣೆಗೆ ಯಾರೋ ಮೃತಪಟ್ಟಿರ್ತಾರೆ ಅಂದರೆ ಅವರ ಹೆಸರನ್ನು ತೆಗೆಸಬೇಕು ಅಂತ ಇದ್ದಾಗ ಅವರ ಹೆಸರು ಮತ್ತು ಅವರ ಅಡ್ರೆಸ್ ಎಲ್ಲ ಕೊಡಬೇಕು. ಆಮೇಲೆ ನಿಮ್ಮ ಅಂದರೆ ಅರ್ಜಿ ಸಲ್ಲಿಸೋರ ಡೀಟೇಲ್ಸ್ ಕೊಡಬೇಕಾಗತ್ತೆ. ಜೊತೆಗೆ ಫಾರ್ಮ್ 7ನಲ್ಲಿ ನಿಮಗೆ ಆಗಿರೋ ಸಮಸ್ಯೆ ಏನು, ನಿಮ್ಮ ಅಬ್ಜೆಕ್ಷನ್ ಏನು, ಎಲ್ಲವನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಜೊತೆಗೆ ನಾನು ಎಲ್ಲ ದಾಖಲೆಯನ್ನು ಸರಿಯಾಗಿ ಸಬ್ಮಿಟ್ ಮಾಡಿದ್ದೀನಿ ಅಂತಲೂ ಒಂದು ದೃಢೀಕರಣ ಪತ್ರವನ್ನು ಕೊಡಬೇಕು. ಅದಾದಮೇಲೆ ಅವರು ನಿಮಗಾಗಿರೋ ತೊಂದರೆಯನ್ನು ಸರಿ ಮಾಡ್ತಾರೆ. ನೀವು ವೋಟರ್ ಐಡಿ ತಗೊಂಡು ವೋಟ್ ಹಾಕ್ಬೋದು. ಕ್ಷೇತ್ರ ಬದಲಾವಣೆ ಹೇಗೆ? ಈಗೀಗ ಈ ಸಮಸ್ಯೆ ಜಾಸ್ತಿ ಇದೆ. ಕೆಲಸಕ್ಕಂತ ಹೇಳಿ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ತಮ್ಮ ಹುಟ್ಟೂರಿಂದ ಇನ್ನೊಂದು ಊರಿಗೆ ಹೋಗಿ ಶಿಫ್ಟ್ ಆಗಿರ್ತಾರೆ. ವೋಟ್ ಹಾಕಬೇಕು ಅಂದರೂ ಅವರಿಗೆ ದೂರ ಅಂತ ಹೋಗೋಕ್ಕಾಗಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡೋದು? ಅದಕ್ಕೂ ದಾರಿ ಇದೆ. ಒಂದು ವೇಳೆ ನೀವು ಸೇಮ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿ ಇನ್ನೊಂದು ಹಳ್ಳಿ ಅಥವಾ ಏರಿಯಾಗೆ ಲೊಕೇಶನ್ ಚೇಂಜ್ ಮಾಡಿದ್ರೆ ಆಗ ಫಾರ್ಮ್ ನಂಬರ್ 8A ಫಿಲ್ ಮಾಡಿ ಆ ಕ್ಷೇತ್ರದ ERO ಅಥವಾ AEROಗೆ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ನೀವು ಬೇರೆ ಕ್ಷೇತ್ರಕ್ಕೆ ಶಿಫ್ಟ್ ಆಗಿದ್ರೆ, ಈಗ ಉದಾಹರಣೆಗೆ ಮೈಸೂರು ಕೃಷ್ಣರಾಜ ಕ್ಷೇತ್ರದಿಂದ ಬೆಂಗಳೂರಿನ ಶಿವಾಜಿನಗರಕ್ಕೆ ಬಂದಿದ್ದೀರಾ ಅಂದರೆ ಆಗ ಫಾರ್ಮ್ ನಂಬರ್ 6 ಫಿಲ್ ಮಾಡಿ ಕಳಿಸ್ಬೇಕು. ಅದನ್ನು ಆನ್ಲೈನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಆಫ್ಲೈನ್ನಲ್ಲೂ ಕೂಡ ಸಬ್ಮಿಟ್ ಮಾಡ್ಬೋದು ತಗೊಂಡು. ಆಗ ನಿಮಗೆ ಮತದಾನ ಮಾಡೋಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ನೀವು ನಿಮ್ಮ ಅಡ್ರೆಸ್ಸನ್ನೇ ಚೇಂಜ್ ಮಾಡಿಸ್ಬೇಕು ಅಂದರೆ ಆಗಲೂ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ನೀವು ಗದಗ ಕ್ಷೇತ್ರ ಅಂತ ಅಂದ್ಕೊಳ್ಳಿ, ಆದರೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಬಂದು ಉಳ್ಕೊಂಡಿದ್ದೀರಾ, ಗದಗಕ್ಕೆ ಹೋಗೋಕ್ಕಾಗಲ್ಲ. ಇನ್ಮೇಲೆ ಇದೇ ಹೆಬ್ಬಾಳ ಕ್ಷೇತ್ರದಲ್ಲಿ ನಾನು ವೋಟ್ ಹಾಕ್ತೀನಿ ಅಂದರೆ ಆಗ 25 ರೂಪಾಯಿ ಕೊಟ್ಟು ಹೆಬ್ಬಾಳ ಕ್ಷೇತ್ರದ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಹತ್ರ ಹೋಗಿ ಅಪ್ಲಿಕೇಶನ್ ತಗೊಂಡು ಸಬ್ಮಿಟ್ ಮಾಡಬೇಕು. ಹೊಸ ವೋಟರ್ ಐಡಿಯಲ್ಲಿ ಹೊಸ ಅಡ್ರೆಸ್ ಇರುತ್ತೆ, ಬಟ್ ಹಳೆ ID ನಂಬರೇ ಕಂಟಿನ್ಯೂ ಆಗುತ್ತೆ. ವಿದೇಶಗಳಲ್ಲಿರೋರು ಏನು ಮಾಡೋದು ಅಂದರೆ, ಭಾರತದ ಹೊರಗಿದ್ದವರು ಇನ್ನೂ ಆ ಹೊರಗಿನ ದೇಶದ ಪ್ರಜೆ ಆಗಿಲ್ಲ, ಇನ್ನೂ ಭಾರತದ ಪ್ರಜೆನೇ ಆಗಿದ್ದಾರೆ ಅಂದರೆ ಅವರು ಕೂಡ ವೋಟರ್ ID ಮಾಡಿಸಿ ವೋಟ್ ಹಾಕ್ಬೋದು. ಹೇಗೆ ಅಂದರೆ, ಮೇಲೆ ಹೇಳಿದ ಎಲ್ಲ ಅರ್ಹತೆಗಳನ್ನು, ಉದಾಹರಣೆಗೆ 18 ವರ್ಷ ತುಂಬಿ ಅವರು ಯಾವುದೇ ಜೈಲು ಶಿಕ್ಷೆ ಅನುಭವಿಸ್ತಿಲ್ಲ, ಮಾನಸಿಕ ಆರೋಗ್ಯ ಎಲ್ಲ ಸರಿ ಇದೆ ಅಂದರೆ ಅವರು ಕೂಡ ಫಾರ್ಮ್ 6A ಫಿಲ್ ಮಾಡಿ ಪ್ರೂಫ್ ಸಬ್ಮಿಟ್ ಮಾಡಿ ವೋಟರ್ ಐಡಿಯನ್ನು ಪಡಿಬೋದು. ಒಂದಷ್ಟು ಮಾರ್ಗಸೂಚಿಗಳಿದಾವೆ ಅದಕ್ಕೆ. ನೀವು ಭಾರತದ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಹೋದರೆ ಅದು ಸಿಗುತ್ತೆ. ನೀವು ಕೂಡ ಒರಿಜಿನಲ್ ಪಾಸ್ಪೋರ್ಟ್ ಮೂಲಕ ಬಂದು ವೋಟ್ ಮಾಡ್ಬೋದು. ಆದರೆ ಫಾರಿನ್ನಿಂದ ಅಲ್ಲಿ ಕೂತ್ಕೊಂಡು ಅಲ್ಲೇ ವೋಟಿಂಗ್ ಮಾಡೋಕ್ಕಾಗಲ್ಲ, ಭಾರತಕ್ಕೆ ಬಂದು ವೋಟ್ ಮಾಡಬೇಕು. ಆನ್ಲೈನ್ನಲ್ಲಿ ನೀವು ಅಮೆರಿಕದಿಂದ, UK ಆಸ್ಟ್ರೇಲಿಯಾದಿಂದ, ಅಥವಾ ಯುರೋಪ್ನ ಯಾವುದೋ ಕಂಟ್ರಿಯಿಂದ, ಅಥವಾ ಗಲ್ಫ್ ಕಂಟ್ರೀಸಿಂದ ಅಲ್ಲಿ ಕೂತ್ಕೊಂಡೇ ವೋಟ್ ಮಾಡೋಕ್ಕಾಗಲ್ಲ. ವೋಟಿಂಗ್ ಇದ್ದಾಗ ಈ ವೋಟರ್ ID ಇರುವಂತಹ ವಿದೇಶದಲ್ಲಿರೋ ಭಾರತೀಯರು ಕೂಡ ಅಷ್ಟೇ ಭಾರತಕ್ಕೆ ಬಂದು ಅವರ ಕ್ಷೇತ್ರದಲ್ಲಿ ವೋಟ್ ಮಾಡಿ ಹೋಗಬೇಕಾಗತ್ತೆ. ಸೊ ಫ್ರೆಂಡ್ಸ್, ಎಲೆಕ್ಷನ್ ಸೀಸನ್ನಲ್ಲಿ ಬಹಳ ಉಪಯುಕ್ತ ಹಾಗೂ ಇಂಪಾರ್ಟೆಂಟ್ ಮಾಹಿತಿ ಇದು. ತುಂಬ ಜನಕ್ಕೆ ಇದ್ರ ಬಗ್ಗೆ ಲಾಸ್ಟಿಗೆ ನೋಡೋಣ ಅಂತ ಹೇಳಿ ಲಾಸ್ಟಿಗೆ ರಶ್ ಆಗಿ ಅಥವಾ ಮಾಡಿಸ್ಕೊಳ್ಳೋಕ್ಕಾಗದೆ ಮತದಾನದಿಂದ ವಂಚಿತರಾಗ್ತಾರೆ. ಹಾಗಾಗಿ ಎಷ್ಟಾಗುತ್ತಷ್ಟು ಚೆನ್ನಾಗಿ ಶೇರ್ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಯಾರೆಲ್ಲ ಅರ್ಹರಿದ್ದಾರೆ ಪ್ರತಿಯೊಬ್ಬರು ವೋಟರ್ ಐಡಿಯನ್ನು ಮಾಡಿಸ್ಕೊಂಡು ಮತದಾನ ಮಾಡೋ ರೀತಿ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ Gold ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ Gold ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು.
ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.